ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಅದರಲ್ಲೂ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಟಾಪಿಕ್ ಇದು. ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ, ಅದರಲ್ಲಿರುವಂತಹ ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಾಗೆ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇಲ್ಲಿವರೆಗೂ ನಮ್ಮ SMK ಗೆಳೆಯರ ಬಳಗ ಚಾನಲ್ ಅಲ್ಲಿ ಬಂದಿರುವಂತ ವಿಡಿಯೋನ ನೋಡಿಲ್ಲ ಅಂತಂದ್ರೆ ನೋಡಬಹುದು. ತುಂಬಾ ದಿನದಿಂದ ಅಥವಾ ತುಂಬಾ ವರ್ಷಗಳಿಂದ ನೀವು ಕೇಳ್ತಿದ್ದಂತ ಪ್ರಶ್ನೆ, ನೀವು ಸ್ಕ್ರೀನ್ ಮೇಲೆ ಬನ್ನಿ, ನಿಮ್ಮನ್ನ ಒಂದ್ಸಲ ನೋಡ್ಬೇಕು ಅನ್ನುವಂಥದ್ದು. ಫೈನಲಿ ನಾನು ನಿಮ್ಮ ಮುಂದೆ ಇದ್ದೀನಿ. ತುಂಬಾ ಜನ ಈಗಾಗ್ಲೇ ನೋಡಿದಿರಿ, ತುಂಬಾ ರೆಸ್ಪಾನ್ಸ್ ಅನ್ನು ಕೂಡ ಮಾಡಿದಿರಿ. ಇನ್ನು ಪಾರ್ಟ್ 2 ವಿಡಿಯೋ ಬರೋದಿದೆ. ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡಿ. ಬಹುಶಃ ನಿಮ್ಮ ಕುತೂಹಲ ತಣಿದಿದೆ ಅಂದ್ಕೊಳ್ತೀನಿ ಈ ಮೂಲಕ. ಇನ್ನು ಒಂದಷ್ಟು ಪ್ರಯತ್ನಗಳನ್ನ ನಮ್ಮ SMK ಗೆಳೆಯರ ಬಳಗ ಚಾನಲ್ ನ ಮೂಲಕ ಮಾಡೋಣ ಅಂತ ಪ್ಲಾನ್ ಹಾಕೊಂಡಿದ್ವಿ. ಹಾಗಾಗಿ ಇಲ್ಲಿವರೆಗೂ ಚಾನಲ್ ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಫಾಲೋ ಕೂಡ ಮಾಡಿ. ಒಂದಷ್ಟು ಒಳ್ಳೆ ವಿಚಾರಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದೀವಿ. ಹಾಗಾಗಿನೇ ನಿಮ್ಮ ಮುಂದೆ ಕೂಡ ನಾನು ಬಂದಿರೋದು. ಇಲ್ಲ ಅಂದ್ರೆ ನಾನೇನ್ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಸ್ಕ್ರೀನ್ ಮೇಲೆ ಬರ್ಲಿಕ್ಕೆ. ಯಾಕಂದ್ರೆ ನಾನು ಕೂಡ ತುಂಬಾ ಜನರಾಗಿ ಕ್ಯಾಮರಾ ಶೈ, ಬಟ್ ಸ್ಟಿಲ್ ಬಂದಿದ್ದೀನಿ ಅಂದ್ರೆ ಅದರ ಹಿಂದೆ ಒಂದಷ್ಟು ಹೊಸ ಪ್ಲಾನ್ ಗಳಿದ್ದಾವೆ. ಈ ಚಾನಲ್ ನ ಲಿಂಕ್ ಅನ್ನು ನಾನು ಈಗಾಗಲೇ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಹಾಕಿದ್ದೀನಿ. ಜೊತೆಗೆ ಈ ವಿಡಿಯೋದ ಲಿಂಕ್ ಅನ್ನು ಕೂಡ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಹಾಕಿದ್ದೀನಿ. ಹಾಗೆ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಪಿನ್ ಮಾಡ್ತೀನಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಫಾಲೋ ಕೂಡ ಮಾಡಬಹುದು. ಇನ್ನು ಮುಂದುವರಿಯೋಣ. ಅದಕ್ಕಿಂತ ಮುಂಚೆ ನಮ್ಮ ತರಬೇತಿ ಕಾರ್ಯಕ್ರಮದ ಬಗ್ಗೆ ಕೂಡ ಮೆನ್ಷನ್ ಮಾಡ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ, ಎಸ್ಪೆಷಲಿ ಬಿಗಿನರ್ಸ್ ಗೆ ಡಿಸೈನ್ ಮಾಡಿರುವಂತಹ ಕಾರ್ಯಕ್ರಮ, ಕಲಿಯಲಿಕ್ಕೆ ಆಸೆ ಇರುವಂತವ್ರು, ಕಲಿತು ಮಾರ್ಕೆಟ್ ಅಲ್ಲಿ ಏನಾದ್ರೂ ಮಾಡಬೇಕು ಅಂತ ಇರುವಂತವ್ರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನ ನಾವು ನಿಮ್ಗೆ ಇಮೇಲ್ ಮೂಲಕ ಕೊಡ್ತೀವಿ. ಇನ್ನು ಇವತ್ತಿನ ಟಾಪಿಕ್ ಕಡೆ ನಾವು ಬರೋದಾದ್ರೆ FIS ವರ್ಸಸ್ DII ಆಕ್ಟಿವಿಟಿ. ಅದರಲ್ಲೂ ಎಸ್ಪೆಷಲಿ FIS ಬೈ ಮಾಡಿದಾಗ ಯಾಕೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಮೊಮೆಂಟಮ್ ನೋಡ್ಲಿಕ್ಕೆ ಸಿಗುತ್ತೆ. ಇವನ್ DIS ಪಾರ್ಟಿಸಿಪೇಷನ್ ಇಲ್ಲ ಅಂದ್ರೂ ಕೂಡ ಅಥವಾ ಚೆನ್ನಾಗಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಮೂವ್ ಆಗೋದಿಲ್ಲ ಯಾಕೆ? ಇದ್ರ ಬಗ್ಗೆ ಕೆಲವು ಎಕ್ಸಾಂಪಲ್ ಗಳ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ನಾವು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇಲ್ಲಿವರೆಗೂ FIS ಇತ್ತೀಚಿನ ದಿನಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲೇ ಸೆಲ್ಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅದನ್ನ ನಾವು ಪ್ರತಿದಿನ ಕೂಡ ನೋಡ್ತಾ ಇದೀವಿ. ಆಗಸ್ಟ್ ಅಲ್ಲಿ ನೋಡಬಹುದು 46,900 ಕೋಟಿ ಸೆಲ್ ಮಾಡಿದ್ದಾರೆ. ಈಗಾಗಲೇ ಸೆಪ್ಟೆಂಬರ್ ಅಲ್ಲಿ 9,200 ಕೋಟಿ ಸೆಲ್ ಮಾಡಿದ್ದಾರೆ. ಇನ್ನು ಸ್ವಲ್ಪ ಹಿಂದಕ್ಕೆ ಹೋದ್ರೆ ಜುಲೈಯಲ್ಲಿ ನೋಡಬಹುದು 47,000 ಕೋಟಿ. ನಂತರ ಜೂನ್, ಮೇ, ಏಪ್ರಿಲ್, ಮಾರ್ಚ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಬೈ ಮಾಡಿದ್ರು. ಅರೌಂಡ್ 27-28,000 ಕೋಟಿ ಬೈ ಮಾಡಿದ್ರು ಅಷ್ಟೇನಾ. ಬಟ್ ಸೆಲ್ಲಿಂಗ್ ಅಂತೂ ದೊಡ್ಡದಾಗಿ ಇದೆ. ಜನವರಿಯಲ್ಲಿ ನೋಡಬಹುದು 87,000 ಕೋಟಿ, ಫೆಬ್ರವರಿಯಲ್ಲಿ ನಿಯರ್ಲಿ 59,000 ಕೋಟಿ ಈ ರೀತಿ ಸೆಲ್ ಮಾಡ್ತಿದ್ದಾರೆ. ಆದ್ರೆ DIS ಕೂಡ ತುಂಬಾ ಚೆನ್ನಾಗಿ ಬೈ ಮಾಡ್ತಿದ್ದಾರೆ. ಹಂಗ್ ನೋಡಿದ್ರೆ ಆಲ್ಮೋಸ್ಟ್ ಅವರನ್ನ ಮ್ಯಾಚ್ ಮಾಡ್ತಿದ್ದಾರೆ ಅಥವಾ ಅವರಿಗಿಂತ ಹೆಚ್ಚಿನದಾಗಿ ಬೈ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಮಾರ್ಕೆಟ್ ಅಲ್ಲಿ ನಮ್ಗೆ ಒಳ್ಳೆ ಮೊಮೆಂಟಮ್ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. DIS ಬೈ ಮಾಡಿದ್ರು ಕೂಡ ನೋಡಬಹುದು. ಇಲ್ಲಿ ಜನವರಿಯಲ್ಲಿ ಇವರು 87,000 ಸೆಲ್ ಮಾಡಿದ್ರೆ ಇವರು ಆಲ್ಮೋಸ್ಟ್ 86,500 ಅಥವಾ ನಿಯರ್ಲಿ 87,000 ಬೈ ಮಾಡಿದ್ದಾರೆ. ಇಲ್ಲಿ 59,000 ಸೆಲ್ ಮಾಡಿದ್ರೆ 64,800 ಕೋಟಿ ಬೈ ಮಾಡಿದ್ದಾರೆ. ಇಲ್ಲಿ ಬರೀ 2,000 ಕೋಟಿ ಬೈ ಮಾಡಿದ್ರೆ ಇವರು 37,000 ಕೋಟಿ ಬೈ ಮಾಡಿದ್ದಾರೆ. ಬಟ್ ಸ್ಟಿಲ್ ಮಾರ್ಕೆಟ್ ಅಲ್ಲಿ ನಮ್ಗೆ ಒಳ್ಳೆ ಮೊಮೆಂಟಮ್ ಸಿಗ್ತಾ ಇಲ್ಲ. ಹಾಗೆ ಆಗಸ್ಟ್ ಅಲ್ಲಿ ನೋಡಬಹುದು 46,900 ಕೋಟಿ ಸೆಲ್ ಮಾಡಿದ್ರೆ ಇಲ್ಲಿ 94,800 ಕೋಟಿ ಬೈ ಮಾಡಿದ್ದಾರೆ. ಮೋರ್ ದನ್ ಡಬಲ್ ಬೈ ಮಾಡಿದ್ದಾರೆ. ಬಟ್ ಸ್ಟಿಲ್ ಮಾರ್ಕೆಟ್ ಅಲ್ಲಿ ನಮ್ಗೆ ಅಂತ ಒಳ್ಳೆ ಮೊಮೆಂಟಮ್ ನೋಡ್ಲಿಕ್ಕೆ ಕಾಣ್ತಾ ಇಲ್ಲ. ಯಾಕೆ ಈ ರೀತಿ ಆಗುತ್ತೆ? ಯಾಕೆ FIS ಜಾಸ್ತಿ ಸೆಲ್ ಮಾಡಿದಾಗ ಮಾರ್ಕೆಟ್ ಬೀಳುತ್ತೆ, ಹಾಗೆ ಬೈ ಮಾಡಿದಾಗ ಮಾರ್ಕೆಟ್ ಅಲ್ಲಿ ಒಳ್ಳೆ ರ್ಯಾಲಿ ಬರುತ್ತೆ? ಅದರಲ್ಲೂ ಇತ್ತೀಚಿನ FIS ಸೆಲ್ಲಿಂಗ್ ನ ನಡುವೆ ಕೂಡ ನಮ್ಮ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ನಿಂತಿದೆ, ಬಿದ್ದಿಲ್ಲ, ಜಾಸ್ತಿ ಕನ್ಸಾಲಿಡೇಟ್ ಆಗಿದೆ. ಹಂಗ್ ನೋಡಿದ್ರೆ ಯಾಕೆಂತಂದ್ರೆ DIS ಇಂದ ಇನ್ಫ್ಲೋ ಚೆನ್ನಾಗಿ ಬರ್ತಾ ಇದೆ. ಹಿಂದಿನ ತಿಂಗಳು ನೋಡಿದ್ವಲ್ಲ, ಇವರು ಸೆಲ್ ಮಾಡಿದಕ್ಕಿಂತ ಡಬಲ್ ಬೈ ಮಾಡಿದ್ದಾರೆ. ಆದ್ರೆ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಮೊದಲಿಗೆ ನಾವು FIS ಹಾಗೂ DIS ಬಗ್ಗೆ ಸ್ವಲ್ಪ ವಿಚಾರವನ್ನ ತಿಳ್ಕೊಳ್ಳೋಣ. FIS ಅಂದ್ರೆ ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಅಂದ್ರೆ ಅಲ್ಲೂ ಕೂಡ ಮ್ಯೂಚುವಲ್ ಫಂಡ್ ಕಂಪನೀಸ್ ಇರ್ತವೆ, ದೊಡ್ಡ ದೊಡ್ಡ ಫಂಡಿಂಗ್ ಏಜೆನ್ಸೀಸ್ ಇರುತ್ತೆ, ಹಾಗೆ ಬ್ಯಾಂಕ್ಸ್ ಗಳಿರುತ್ತೆ. ಇವರೆಲ್ಲರೂ ಕೂಡ ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಕೆಲವು ಎಕ್ಸಾಂಪಲ್ ನಾನು ತಗೊಳ್ಳೋದಾದ್ರೆ ಬ್ಲಾಕ್ ರಾಕ್, ವಿಶ್ವದ ಅತಿ ದೊಡ್ಡ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ, ವ್ಯಾಂಗಾರ್ಡ್, ಟೆಮಾಸೆಕ್, ಈ ರೀತಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಭಾರತದ ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡುವಂತವ್ರು. ಇವರು ಮಾರ್ಕೆಟ್ ನ ಮೇಲೆ ಖಂಡಿತ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಇನ್ವೆಸ್ಟರ್ಸ್. ಯಾಕಂದ್ರೆ ದೊಡ್ಡ ಮಟ್ಟದ ಬೈಯಿಂಗ್ ಅನ್ನ ಮಾಡ್ತಾರೆ ಇವರು. ನಂತರ ಇನ್ನು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗೆ ಬಂದ್ರೆ ಇಲ್ಲೂ ಕೂಡ ಅಷ್ಟೇ ಮ್ಯೂಚುವಲ್ ಫಂಡ್ಸ್ ಬರುತ್ತೆ, ಬ್ಯಾಂಕ್ಸ್ ಬರುತ್ತೆ, ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಬರುತ್ತೆ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, SBI ಮ್ಯೂಚುವಲ್ ಫಂಡ್, HDFC ಮ್ಯೂಚುವಲ್ ಫಂಡ್ಸ್. ಮ್ಯೂಚುವಲ್ ಫಂಡ್ಸ್ ಗೆ ದುಡ್ಡು ಕೊಡೋದು ಯಾರು? ರಿಟೇಲ್ ಇನ್ವೆಸ್ಟರ್ಸ್. SIP ಗಳ ಮೂಲಕ, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಗಳ ಮೂಲಕ, ಹಾಗೆ ಇನ್ಶೂರೆನ್ಸ್ ಕಂಪನೀಸ್ ಕೂಡ ಇನ್ವೆಸ್ಟ್ ಮಾಡ್ತಾರೆ. ಪೆನ್ಷನ್ ಕಾಂಟ್ರಿಬ್ಯೂಷನ್ಸ್ ಕೂಡ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಆಗುತ್ತೆ ಒಂದಷ್ಟರ ಮಟ್ಟಿಗೆ. ಇವುಗಳನ್ನ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಇವರು ಮಾರ್ಕೆಟ್ ಅಲ್ಲಿ ಬಿಗ್ ವೇಲ್ ತರ, ಸಮುದ್ರದಲ್ಲಿ ಹೇಗೆ ದೊಡ್ಡ ವೇಲ್ ಇರುತ್ತೆ, ಸಣ್ಣ ಮೀನ್ಗೂ ದೊಡ್ಡ ವೇಲ್ಗೂ ಡಿಫರೆನ್ಸ್ ಇರುತ್ತೆ. ನಾವೆಲ್ಲ ರಿಟೇಲ್ ಇನ್ವೆಸ್ಟರ್ಸ್ ಸಣ್ಣ ಮೀನಾದ್ರೆ ಇವರು ದೊಡ್ಡ ವೇಲ್ಸ್ ಇದ್ದಂಗೆ. ಇನ್ನು FIS ಬಂದ್ರೆ ಗ್ಲೋಬಲ್ ಮನಿ ಫ್ಲೋ ಬರುತ್ತೆ ಮಾರ್ಕೆಟ್ಗೆ.
ಅದು ನಮ್ಮ ಮಾರ್ಕೆಟ್ ಆಗ್ಬೋದು ಅಥವಾ ಬೇರೆ ಬೇರೆ ಮಾರ್ಕೆಟ್ ಗಳಿಗಾಗ್ಬೋದು. ಗ್ಲೋಬಲ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಬರುತ್ತೆ. ಫಾರಿನ್ ಕರೆನ್ಸಿ ಇನ್ಫ್ಲೋ ಬರುತ್ತೆ. ಫಾರಿನ್ ಕರೆನ್ಸಿ ಇನ್ಫ್ಲೋ ಬಂದಾಗ ಅವ್ರು ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಯುರೋಪಿಯನ್ ನ ಯಾವ್ದೋ ಒಂದು ಇನ್ಸ್ಟಿಟ್ಯೂಟ್ ಬಂದಿದೆ ಅಂತಂದ್ರೆ ಅವ್ರು ಬಂದ್ಬಿಟ್ಟು ಯೂರೋ ಕೊಟ್ಬಿಟ್ಟು ಬೈ ಮಾಡಕ್ಕಾಗೋದಿಲ್ಲ. ಅಥವಾ ಅಮೆರಿಕದಿಂದ ಯಾವ್ದೋ ಕಂಪನಿ ಬರುತ್ತೆ ಅಂದ್ರೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವರು ಡಾಲರ್ ನ ಕೊಟ್ಬಿಟ್ಟು ಬೈ ಮಾಡಕ್ಕಾಗೋದಿಲ್ಲ. ಫಸ್ಟ್ ಅವರು ಡಾಲರ್ ನ ಸೇಲ್ ಮಾಡಿ ರುಪಿನ ಬೈ ಮಾಡ್ಬೇಕು. ಅಂದ್ರೆ ಅವ್ರ ಹತ್ರ ಇರುವಂತ ಡಾಲರ್ ನ ಕನ್ವರ್ಟ್ ಮಾಡ್ಕೊಳ್ಬೇಕು ರುಪಿಗೆ. ಅವಾಗ ಏನಾಗುತ್ತೆ, ರುಪಿನ ಬೈ ಮಾಡ್ತಾರೆ. ರುಪಿ ಬೈ ಮಾಡಿದಾಗ ಏನಾಗುತ್ತೆ, ರುಪಿಗೆ ಡಿಮಾಂಡ್ ಜಾಸ್ತಿ ಆಗುತ್ತೆ. ರುಪಿ ಡಿಮಾಂಡ್ ಜಾಸ್ತಿ ಆದಾಗ ಪ್ರೈಸ್ ಅಪ್ರಿಶಿಯೇಟ್ ಆಗುತ್ತೆ. ಈಗ ಏನಾಗ್ತಿದೆ, ಸೆಲ್ಲಿಂಗ್ ಮಾಡ್ತಿರೋದ್ರಿಂದ ಒಂದಷ್ಟು ಹೊರಗಿನ ಪ್ರೆಷರ್ಸ್ ಕೂಡ ಇರೋದ್ರಿಂದ ಡಾಲರ್ ಎದುರುಗಡೆ ರುಪಿ ವೀಕ್ ಆಗ್ತಾ ಇದೆ. ರುಪಿ ವೀಕ್ ಆಗೋದು ಎಕ್ಸ್ಪೋರ್ಟ್ ಬಿಸ್ನೆಸಸ್ಗೆ ಒಳ್ಳೆ ಸುದ್ದಿ, ಆದ್ರೆ ಇಂಪೋರ್ಟ್ ಬಿಸ್ನೆಸಸ್ಗೆ ಬ್ಯಾಡ್ ನ್ಯೂಸ್ ಆಗುತ್ತೆ. ಎಸ್ಪೆಷಲಿ ನಾವು ಜಾಸ್ತಿ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಎಕ್ಸ್ಪೋರ್ಟ್ಸ್ ನಮ್ದು ಕಡಿಮೆ ಕಂಪೇರ್ ಟು ಇಂಪೋರ್ಟ್. ಹಾಗಾಗಿ ನಮ್ಗೆ ರುಪಿ ಸ್ಟ್ರಾಂಗ್ ಇರಬೇಕು, ವೀಕ್ ಆಗಬಾರ್ದು. ಸೊ ಫಾರಿನ್ ಇನ್ಫ್ಲೋಸ್ ಬಂದಾಗ ರುಪಿ ಕೂಡ ಸ್ಟ್ರೆಂಥನ್ ಆಗುತ್ತೆ. ಬಿಕಾಸ್ ಅವರು ಡಾಲರ್ ನ ಮಾರಾಟ ಮಾಡಿ ರುಪಿಯನ್ನ ಪರ್ಚೇಸ್ ಮಾಡೋದ್ರಿಂದ. ಏನು ಮಾರ್ಕೆಟ್ ಕ್ಯಾಟಲಿಸ್ಟ್ ಪವರ್, ಬ್ರಾಡರ್ ಮಾರ್ಕೆಟ್ ರ್ಯಾಲಿಗೆ FIS ಕಾರಣ ಆಗ್ತಾರೆ. ಯಾಕೆಂತಂದ್ರೆ ಅವರು ದೊಡ್ಡ ಮಟ್ಟದ ಬೈಯಿಂಗ್ ಅನ್ನ ಮಾಡೋದ್ರಿಂದ ಒಂದು ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ. ಈ ಮೊಮೆಂಟಮ್ ಏನಿದೆ, ಒಳ್ಳೆ ರ್ಯಾಲಿ ಬಂದಾಗ ಇನ್ವೆಸ್ಟರ್ಸ್ ಅಟ್ರಾಕ್ಟ್ ಆಗ್ತಾರೆ, ದೊಡ್ಡ ಮಟ್ಟದ ಇನ್ಫ್ಲೋ ಮಾರ್ಕೆಟ್ಗೆ ಬರುತ್ತೆ. ಹಾಗಾಗಿನೇ ಒಂದು ರ್ಯಾಲಿಗೆ ಕೂಡ ಕಾರಣ ಆಗುತ್ತೆ. ಆದ್ರೆ FIS ಗ್ಲೋಬಲ್ ಸೆನ್ಸಿಟಿವಿಟಿ ಇರುತ್ತೆ. ಗ್ಲೋಬಲ್ ಕ್ಯೂಸ್ ಏನಿರುತ್ತೆ ಅಲ್ಲಿ ಆಗುವಂತ ಬದಲಾವಣೆಗಳಿಗೆ ತಕ್ಕಂತೆ ರಿಯಾಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಫೆಡ್ ರೇಟ್ ಹೈಕ್ ಮಾಡೋದಕ್ಕಾಗ್ಬೋದು, US ಬಾಂಡ್ ಈಲ್ಡ್ಸ್ ಅಲ್ಲಿ ಬದಲಾವಣೆಗಳಾಗೋದಾಗ್ಬೋದು, ಆಯಿಲ್ ಪ್ರೈಸಸ್, ಇವುಗಳೆಲ್ಲದರ ಮೇಲೆ ಅವರು ಡಿಸಿಷನ್ ಅನ್ನ ತಗೊಳ್ತಾರೆ. ಜೊತೆಗೆ ಮಾರ್ಕೆಟ್ಸ್ ಡೌನ್ ಅಲ್ಲಿ ಇದೆ ಅಂದಾಗ, ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಾ ಇದೆ ಅಂದಾಗ ಇವರು ದೊಡ್ಡ ಮಟ್ಟದ ಬೈಯಿಂಗ್ ಮಾಡುವಂತ ಅವಕಾಶ ಇರುತ್ತೆ. ಇದನ್ನ ನಾವು 2020 ತುಂಬಾ ಚೆನ್ನಾಗಿ ನೋಡಿದ್ವಿ. ಸುಮಾರು 1.7 lakh crore ವರ್ತ್ ಆಫ್ ಇಂಡಿಯನ್ ಈಕ್ವಿಟೀಸ್ ಅನ್ನ ಬೈ ಮಾಡಿದ್ರು. ಆನಂತರ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರ್ಯಾಲಿ ಬಂತು ಅನ್ನೋದನ್ನು ಕೂಡ ತುಂಬಾ ಜನ ನೋಡಿದ್ದೀರಿ. ಇದು FIS ಬಗ್ಗೆ ಒಂದಷ್ಟು ಮಾಹಿತಿ ಆಯ್ತು. ಇನ್ನು DIS ಕಡೆ ಬಂದ್ರೆ, DIS ಇಂಡಿಯಾಸ್ ಸ್ಟಡಿ ಸಪೋರ್ಟ್ ಸಿಸ್ಟಮ್. DIS ಏನಿದ್ದಾರೆ ಇವರು ಲಾಂಗ್ ಟರ್ಮ್ ಸ್ಟೆಬಿಲಿಟಿಯನ್ನ ತರ್ತಾರೆ. ಫಾರ್ ಎಕ್ಸಾಂಪಲ್ FIS ಕಂಟಿನ್ಯೂಸ್ ಸೆಲ್ ಮಾಡಿದ್ರು ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ 5-6% ಬಿದ್ರೆ ಹೆಚ್ಚು ಆಗಿದೆ. ಅಂದ್ರೆ ಇಂಡೆಕ್ಸ್ ಲೆವೆಲ್ ಅಲ್ಲಿ. ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಅದು ಜಾಸ್ತಿ ಇರುತ್ತೆ, ಬಟ್ ಇಂಡೆಕ್ಸ್ ಲೆವೆಲ್ ಅಲ್ಲಿ ಯಾವ ರೀತಿ ಇದೆ ನಿಮ್ಗೆ ಗೊತ್ತಿದೆ. ಯಾವುದೇ ದೇಶದ ಮಾರ್ಕೆಟ್ ಬಿದ್ದಿದೆ ಅನ್ನೋದನ್ನ ಯಾವ ಮೂಲಕ ಡಿಸೈಡ್ ಮಾಡ್ತಾರೆ, ಅಲ್ಲಿನ ಮೇಜರ್ ಇಂಡೈಸಸ್ ಗಳ ಮೂಲಕ. ನಮ್ಮ ಮೇಜರ್ ಇಂಡೈಸಸ್ ಯಾವುದು, ನಿಫ್ಟಿ 50 ಹಾಗೂ ಸೆನ್ಸೆಕ್ಸ್. ನಿಫ್ಟಿ 50 ಹಾಗೂ ಸೆನ್ಸೆಕ್ಸ್ ಬಿದ್ರೆ ಮಾತ್ರ ಇಂಡಿಯನ್ ಮಾರ್ಕೆಟ್ ಕ್ರಾಶ್ ಆಗಿದೆ, ಬಿದ್ದಿದೆ, ಈ ರೀತಿಯ ಮಾತುಗಳು ಕೇಳಬಾರದು. ಅದು ಬಿದ್ದಿಲ್ಲ ಅಂದ್ರೆ ಆ ಮಾತುಗಳು ಕೇಳಬರಲ್ಲ. ಇಂಡಿವಿಜುವಲ್ ಸ್ಟಾಕ್ 50% ಬಿದ್ದಿರ್ಬೋದು, 90% ಬಿದ್ದಿರಬಹುದು, ಅದು ಬೇರೆ ವಿಚಾರ. ಬಟ್ ಓವರ್ ಆಲ್ ಮಾರ್ಕೆಟ್ ಬಿದ್ದಿದೆ ಅನ್ಬೇಕು ಅಂದ್ರೆ ಅದು ಇಂಡೆಕ್ಸ್ ಲೆವೆಲ್ ಅಲ್ಲಿ ಆ ರೀತಿ ಡೌನ್ ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅಮೆರಿಕನ್ ಮಾರ್ಕೆಟ್ ಬಿದ್ದಿದೆ ಅಥವಾ ಕ್ರಾಶ್ ಆಗಿದೆ ಅನ್ಬೇಕು ಅಂದ್ರೆ ಡೌ ಜೋನ್ಸ್ ಬೀಳ್ಬೇಕು, ನಾಸ್ಟಾಕ್ ಬೀಳ್ಬೇಕು, ಯಾವ್ದೋ ಒಂದು ಇಂಡಿವಿಜುವಲ್ ಸ್ಟಾಕ್ ಬೀಳೋದಲ್ಲ. ಇಲ್ಲಿ FIS ಕಂಟಿನ್ಯೂಸ್ ಸೆಲ್ ಮಾಡಿದ್ರು ಕೂಡ ನಮ್ಮ ಇಂಡೆಕ್ಸ್ ಅಲ್ಲಿ 5-6% ಅಷ್ಟೇ ಈಗಲೂ ಕೂಡ ಡೌನ್ ಅಲ್ಲಿ ಇರೋದು. ಅದಕ್ಕಿಂತ ಜಾಸ್ತಿ ಏನ್ ಡೌನ್ ಆಗಿಲ್ಲ. ಮುಂಚೆ ಅಂದ್ರೆ ಡೌನ್ ಆಗಿತ್ತು, ಏಪ್ರಿಲ್ ಲೋ ಸ್ವಲ್ಪ ಜಾಸ್ತಿನೇ ಇತ್ತು, ಬಟ್ ಅಲ್ಲಿಂದ ಒಂದಷ್ಟು ರಿಕವರಿ ಕೂಡ ಆಗಿದೆ. ಮಾರ್ಕೆಟ್ ಸ್ಟೆಬಿಲಿಟಿಯನ್ನ ತರ್ತಾರೆ. DIS ಕೂಡ ಇನ್ಶೂರೆನ್ಸ್ ಪ್ರೀಮಿಯಮ್ಸ್ ಅನ್ನ ಇನ್ವೆಸ್ಟ್ ಮಾಡ್ತಾರೆ, SIP ಮೂಲಕ ಬರುವಂತ ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ, ಪೆನ್ಷನ್ ಕಾಂಟ್ರಿಬ್ಯೂಷನ್ಸ್ ಅನ್ನ ಇನ್ವೆಸ್ಟ್ ಮಾಡೋ ಮೂಲಕ ಒಂದಷ್ಟು ಸ್ಟೆಬಿಲಿಟಿಯನ್ನ ಮಾರ್ಕೆಟ್ ಅಲ್ಲಿ ತರ್ತಾರೆ. ಇನ್ನು ರಿಟೇಲ್ ಇನ್ವೆಸ್ಟರ್ಸ್ ಕಡೆಯಿಂದ ಕೂಡ ತುಂಬಾ ಒಳ್ಳೆ ಸಪೋರ್ಟ್ ಬರ್ತಾ ಇದೆ. ಇತ್ತೀಚೆಗೆ ನಾವು ಮೊನ್ನೆ ತಾನೇ ನೋಡಿದ್ವಲ್ಲ, 28,000 ಕೋಟಿ SIP ಇನ್ಫ್ಲೋ. ಹಾಗೆ ಈಕ್ವಿಟಿ ಇನ್ಫ್ಲೋ ಕೂಡ 40,000 ಅಥವಾ 42,000 ಕ್ರೋರ್ಸ್. ಇಷ್ಟು ಪ್ರಮಾಣದ ಇನ್ಫ್ಲೋ ಬರ್ತಾ ಇರೋದು ಕೂಡ ಸ್ಟೆಬಿಲಿಟಿಯನ್ನ ತರ್ತಿದೆ ಮಾರ್ಕೆಟ್ಗೆ. ಹಾಗೆ DIS ಕೂಡ ಸಪೋರ್ಟ್ ಸಿಗ್ತಾ ಇದೆ. ಇನ್ನು ಸ್ಟ್ರಾಟಜಿಕ್ ಹೋಲ್ಡಿಂಗ್ಸ್, ಫಾರ್ ಎಕ್ಸಾಂಪಲ್ LIC ವಿಚಾರಕ್ಕೆ ಬಂದ್ರೆ ಇದು 6-7% ಸ್ಟೇಕ್ ಅನ್ನ ಮೇಜರ್ ಬ್ಯಾಂಕ್ಸ್ ಗಳಲ್ಲಿ ಬಂದಿದೆ. SBI ಆಗ್ಬೋದು, ICICI ಆಗ್ಬೋದು, HDFC ಆಗ್ಬೋದು, ಈ ರೀತಿಯ ಕಂಪನಿಗಳಲ್ಲಿ ಬ್ಲೂ ಚಿಪ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋ ಮೂಲಕ ಒಂದಷ್ಟು ಸಪೋರ್ಟ್ ಅನ್ನು ಕೂಡ ಮಾಡ್ತಾರೆ. ಇನ್ನು ಒಂದು ಕೇಸ್ ಸ್ಟಡಿ ನೋಡೋದಾದ್ರೆ DIS FIS ಬಗ್ಗೆ. FIS ನೋಡಬಹುದು 2022ರಲ್ಲಿ 2,80,000 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಮಾರಾಟ ಮಾಡಿದ್ದಾರೆ. ಅದೇ ಅಟ್ ದ ಸೇಮ್ ಟೈಮ್ DIS ನೋಡಬಹುದು 2,70,000 ಕೋಟಿ ವರ್ತ್ ಆಫ್ ಸ್ಟೇಕ್ ಅನ್ನ ತಗೊಂಡಿದ್ದಾರೆ. ಅಂದ್ರೆ ಇದು ಡಾಲರ್ ಟರ್ಮ್ಸ್ ಅಲ್ಲಿ ಇದೆ. FIS ಸೆಲ್ ಮಾಡಿದ್ರು ಕೂಡ DIS ಬೈ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಸ್ಟೆಬಿಲಿಟಿಯನ್ನ DIS ಕೊಟ್ಟಿದ್ದಾರೆ ನೋಡಬಹುದು. ಇನ್ ಕೇಸ್ DIS ಇಂದ ಆ ರೀತಿಯ ಇನ್ಫ್ಲೋ ಬಂದಿಲ್ಲ ಅಂದ್ರೆ ನಮ್ಮ ಮಾರ್ಕೆಟ್ ಪರಿಸ್ಥಿತಿಯನ್ನ ಒಂದ್ಸಲ ಊಹೆ ಮಾಡ್ಕೊಳ್ಳಿ, ಎಷ್ಟು ಕ್ರಾಶ್ ಆಗಿರ್ಬೋದಿತ್ತು. ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ FIS ಏನು ಹೀಗೆ ಸೆಲ್ ಮಾಡ್ತಾರೆ ಅಂತ ಸಂದರ್ಭದಲ್ಲಿ DIS ನಮ್ಗೆ ಒಳ್ಳೆ ಸ್ಟೆಬಿಲಿಟಿಯನ್ನ ಕೊಟ್ಟಿದ್ದಾರೆ. ಹೆಚ್ಚು ಕ್ರಾಶ್ ಆಗ್ಲಿಕ್ಕೆ ಸಾಧ್ಯ ಇರೋದಿಲ್ಲ ಈ ರೀತಿಯ ಬೈಯಿಂಗ್ ಕಂಡು ಬಂದಾಗ. ಹಾಗೆ ಈ FIS ಹಾಗೂ DIS ಗಳ ನಡುವೆ ಟಗ್ ಆಫ್ ವಾರ್ ಅಂತಾನೆ ಕರೀಬಹುದು. ನಿಮ್ಗೆ ಗೊತ್ತಿದೆ, ಅದರಲ್ಲೂ ಎಸ್ಪೆಷಲಿ ನಾವು ಹಿಂದೆ ಕೆಲವು ಸಲ ನೋಡಿದ್ವಿ. FIS ಸೆಲ್ ಮಾಡ್ತಿದ್ರೆ DIS ಬೈ ಮಾಡ್ತಿರೋರು, FIS ಬೈ ಮಾಡ್ತಿದ್ರೆ DIS ಸೆಲ್ ಮಾಡ್ತಿರೋರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ
FIS ಸೆಲ್ ಮಾಡ್ತಾನೆ ಇದ್ದಾರೆ, DIS ಬೈ ಮಾಡ್ತಾನೆ ಇದ್ದಾರೆ. ಕಂಟಿನ್ಯೂಸ್ ಬೈಯಿಂಗ್ ಕಂಡು ಬರ್ತಾ ಇದೆ DIS ಕಡೆಗಿಂತ. ಇವುಗಳನ್ನ ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋದಾದ್ರೆ, FIS ದ ಟೂರಿಸ್ಟ್ ಹೆಂಗೆ ಬರ್ತಾರೆ, ಸ್ವಲ್ಪ ದಿನ ಇರ್ತಾರೆ, ಒಂದಷ್ಟು ಸ್ಪೆಂಡ್ ಮಾಡ್ತಾರೆ, ನೆಕ್ಸ್ಟ್ ಅವರವರ ದೇಶಕ್ಕೆ ವಾಪಸ್ ಹೋಗ್ತಾರೆ ಅಥವಾ ಅವರವರ ಪ್ಲೇಸ್ ವಾಪಸ್ ಹೋಗ್ತಾರೆ. ಹಾಗೆ ಇನ್ನೊಂದ್ ಸ್ವಲ್ಪ ಜನ ಏನ್ ಮಾಡ್ತಾರೆ, ಸ್ವಲ್ಪ ಜಾಸ್ತಿ ದಿನ ಇರ್ತಾರೆ, ಇಲ್ಲೇನಾದ್ರೂ ಕಂಡೀಷನ್ಸ್ ಹಾರ್ಡ್ ಆಗ್ತಿದೆ, ಚೇಂಜಸ್ ಆಗ್ತಿದೆ ಅಂದ್ರೆ ಅಂತ ಸಂದರ್ಭದಲ್ಲಿ ಹೋಗ್ತಾರೆ. FIS ಲೈಕ್ ಟೂರಿಸ್ಟ್. DIS ಲೋಕಲ್ಸ್ ಇದ್ದಂಗೆ, ಇಲ್ಲೇ ಇರ್ತಾರೆ, ಇಲ್ಲಿನ ಸಿಸ್ಟಮ್ಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಮಾರ್ಕೆಟ್ ವಾಲಟಿಲಿಟಿ ಎಷ್ಟೇ ಇರಬಹುದು, ಆಲ್ ಸೀಸನ್ಸ್ ಅಲ್ಲಿ ಇಲ್ಲೇ ಇರ್ತಾರೆ, ಅದೇನೇ ಪರಿಸ್ಥಿತಿ ಇದ್ರೂ ಕೂಡ, ಯಾಕಂದ್ರೆ ಇದು ಅವರ ಹೋಮ್, ಇದನ್ನ ಬಿಟ್ಟು ಇನ್ನೆಲ್ಲ ಹೋಗಕ್ಕಾಗತ್ತೆ. ಹಾಗಾಗಿ ಟೂರಿಸ್ಟ್ ಪರಿಸ್ಥಿತಿಗಳು ಬದಲಾಗ್ತಿದೆ ಅಂದ್ರೆ ಇಮಿಡಿಯೇಟ್ಲಿ ಜಾಗ ಖಾಲಿ ಮಾಡ್ತಾರೆ. ಆದ್ರೆ ಲೋಕಲ್ಸ್ ಹಂಗಲ್ಲ, ಏನೋ ಸ್ವಲ್ಪ ಬದಲಾವಣೆಗಳನ್ನ ಮಾಡಬಹುದು, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಷ್ಟೇ, ಬಟ್ ಇಲ್ಲೇ ಇರ್ತಾರೆ, ಸಿಸ್ಟಮ್ ಅಲ್ಲೇ ಇರ್ತಾರೆ. ಇದು ಮೇಜರ್ ಆಗಿ ಇರುವಂತ ಡಿಫರೆನ್ಸ್. ಇನ್ನು FIS ಯಾವ ಫ್ಯಾಕ್ಟರ್ಸ್ ನ ಮೇಲೆ ಡಿಸಿಷನ್ ತಗೊಳ್ತಾರೆ, ಗ್ಲೋಬಲ್ ಇಂಡಿಕೇಟರ್ಸ್ ಅನ್ನ ನೋಡ್ತಾರೆ. ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ಸ್ ಅಲ್ಲಿ ಏನ್ ಮಾಡ್ತಿದೆ, ಕಟ್ ಮಾಡ್ತಿದ್ಯಾ, ರೈಸ್ ಮಾಡ್ತಿದ್ಯಾ, ಡಾಲರ್ ಇಂಡೆಕ್ಸ್ ಹೇಗಿದೆ, ವೀಕ್ ಇದೆಯಾ, ಸ್ಟ್ರೆಂತ್ ಇದೆಯಾ ಅಥವಾ ಸ್ಟ್ರಾಂಗ್ ಇದೆಯಾ, ಕ್ರೂಡ್ ಆಯಿಲ್ ಪ್ರೈಸಸ್ ಅಲ್ಲಿ ಯಾವ ರೀತಿ ಇದೆ. ಯಾಕೆಂದ್ರೆ ಕ್ರೂಡ್ ಆಯಿಲ್ ಜಾಸ್ತಿ ಆದ್ರೆ ಎಸ್ಪೆಷಲಿ ನಮ್ಮಂತ ಇಂಪೋರ್ಟಿಂಗ್ ನೇಷನ್ಸ್ ಅಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಮಾರ್ಕೆಟ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿರುವಂತ ಚಾನ್ಸಸ್ ಇರುತ್ತೆ, ಅದನ್ನು ಕೂಡ ನೋಡ್ತಾರೆ. ಇಂಟರ್ನ್ಯಾಷನಲ್ ರಿಸ್ಕ್ ಅಪಟೈಟ್ ಅನ್ನ ನೋಡ್ತಾರೆ. ಫಾರ್ ಎಕ್ಸಾಂಪಲ್ ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ ಕಾನ್ಫಿಡೆಂಟ್ ಆಗಿ ಇನ್ವೆಸ್ಟ್ ಮಾಡ್ತಾರೆ, ಅದೇ ಪಾಕಿಸ್ತಾನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರ, ಬಾಂಗ್ಲಾದೇಶ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರ, ಅಲ್ಲಿ ರಾಜಕೀಯ ಪರಿಸ್ಥಿತಿಗಳೇ ಸರಿ ಇಲ್ಲ ಅಂತ ಕಡೆ ಅವರು ಇನ್ವೆಸ್ಟ್ ಮಾಡೋದಿಲ್ಲ. ಇನ್ವೆಸ್ಟ್ ಮಾಡಿದ್ರು ರಿಸ್ಕ್ ತಕೊಂಡು ಇನ್ವೆಸ್ಟ್ ಮಾಡ್ತಾರೆ, ಕಡಿಮೆ ಇನ್ವೆಸ್ಟ್ ಮಾಡ್ತಾರೆ. ರಿಸ್ಕ್ ಅಪಟೈಟ್ ಅನ್ನು ಕೂಡ ನೋಡ್ತಾರೆ ದೇಶದನ್ನ. ಹಾಗೆ DIS ಏನ್ರ ಮೇಲೆ ಡಿಸಿಷನ್ ತಗೊಳ್ತಾರೆ. ಇಂಡಿಯನ್ ಕಾರ್ಪೊರೇಟ್ ಅರ್ನಿಂಗ್ಸ್ ಗ್ರೋತ್ ಅನ್ನ ನೋಡ್ತಾರೆ, ಗವರ್ನಮೆಂಟ್ ಪಾಲಿಸಿ ರಿಫಾರ್ಮ್ಸ್ ಅನ್ನ ನೋಡ್ತಾರೆ, ಡೊಮೆಸ್ಟಿಕ್ ಕನ್ಸಂಪ್ಷನ್ ಟ್ರೆಂಡ್ಸ್ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾರೆ, ಲೋಕಲ್ ಎಕನಾಮಿಕ್ ಇಂಡಿಕೇಟರ್ಸ್ ಅನ್ನ ನೋಡ್ತಾರೆ. ಹಾಗಂತ ಗ್ಲೋಬಲ್ ಇಂಡಿಕೇಟರ್ಸ್ ಅನ್ನ ನೋಡಲ್ಲ ಅಂತಲ್ಲ DIS ಅಥವಾ FIS ಡೊಮೆಸ್ಟಿಕ್ ಫಂಡಮೆಂಟಲ್ಸ್ ಅನ್ನ ನೋಡಲ್ಲ ಅಂತಲ್ಲ, ಎರಡನ್ನೂ ನೋಡ್ತಾರೆ. ಬಟ್ ಗ್ಲೋಬಲ್ ಡಿಸಿಷನ್ಸ್ ಏನಿದೆ, ಗ್ಲೋಬಲ್ ಇಂಡಿಕೇಟರ್ಸ್ ಏನಿದೆ, ಅದರ ಮೇಲೆ ಹೆಚ್ಚು ಒತ್ತನ್ನ ಕೊಡ್ತಾರೆ FIS. ನಂತರ ಡೊಮೆಸ್ಟಿಕ್, ಅಲ್ಲಿ ಕಂಡೀಷನ್ಸ್ ಚೆನ್ನಾಗಿದೆಯಾ ಆಗ ಆ ಕಡೆ ಬರ್ತಾರೆ, ಇಲ್ಲ ಅಂದ್ರೆ ಬರೋದಿಲ್ಲ. ಇದು ಅವರು ಮಾಡುವಂತ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಆಗಿರುತ್ತೆ. ಇನ್ನು ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದಾಗಿರುವಂತ ರೆಡ್ ಫ್ಲಾಗ್ಸ್ ಅಥವಾ ವಾರ್ನಿಂಗ್ಸ್ ಏನು, ಗ್ರೀನ್ ಫ್ಲಾಗ್ಸ್ ಏನು ಅಥವಾ ಅಪಾರ್ಚುನಿಟೀಸ್. ಹೆವಿ FIS ಸೆಲ್ಲಿಂಗ್ ಕಂಡು ಬರ್ತಿದೆ, ವೀಕ್ DIS ಸಪೋರ್ಟ್ ಇದೆ ಅಂದ್ರೆ ಮಾರ್ಕೆಟ್ಸ್ ಡೌನ್ ಆಗುತ್ತೆ. ಯಾಕಂದ್ರೆ ಅದು ಡೇಂಜರಸ್ ಕಾಂಬಿನೇಷನ್ ಆಗುತ್ತೆ. DIS ಇಂದ ಸಪೋರ್ಟ್ ಬರ್ತಿಲ್ಲ, FIS ಸೆಲ್ ಮಾಡ್ತಿದ್ದಾರೆ ಅಂದ್ರೆ ಇದೇ ರೀತಿ ಈ ಹಿಂದೆ ಆಗ್ತಾ ಇತ್ತು. ಯಾಕಂದ್ರೆ DIS ಇನ್ಫ್ಲೋ ತುಂಬಾ ಕಡಿಮೆ ಇರ್ತಾ ಇತ್ತು, ಅವ್ರಿಗೆ ಇನ್ವೆಸ್ಟ್ ಮಾಡಕ್ ದುಡ್ಡು ಇರ್ತಿರ್ಲಿಲ್ಲ. ಆದ್ರೆ ಈಗ ಪರಿಸ್ಥಿತಿಗಳು ಬದಲಾಗಿದೆ. DIS ಆನ್ಸು ತುಂಬಾ ಸ್ಟ್ರಾಂಗ್ ಇದೆ, ತುಂಬಾ ಜನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, SIP ಮೂಲಕ ಆಗ್ಬೋದು, ಮ್ಯೂಚುವಲ್ ಫಂಡ್ಸ್ ಮೂಲಕ. ಹಾಗಾಗಿ ಅವರು ಸ್ಟ್ರಾಂಗ್ ಇದ್ದಾರೆ. ರೆಡ್ ಫ್ಲಾಗ್ಸ್ ಇಬ್ಬರು ಕಡೆಯಿಂದ ಸಪೋರ್ಟ್ ಇಲ್ಲ ಅಂದ್ರೆ ಮಾರ್ಕೆಟ್ಗೆ ಅಂತಹ ಸಂದರ್ಭದಲ್ಲಿ ಡೌನ್ ಆಗುತ್ತೆ, ಡಿಕ್ಲೈನ್ ಆಗುತ್ತೆ. ಏನೋ ಗ್ರೀನ್ ಫ್ಲಾಗ್ ಗೆ ಬಂದ್ರೆ ಇನ್ ಕೇಸ್ FIS ಸ್ಟ್ರಾಂಗ್ ಬೈ ಮಾಡ್ತಿದ್ದಾರೆ, DIS ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ, ಅಥವಾ ಸ್ಲೈಟ್ಲಿ ಬೈ ಮಾಡ್ತಿದ್ರು ಕೂಡ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಇಬ್ರು ಚೆನ್ನಾಗಿ ಬೈ ಮಾಡ್ತಿದ್ದಾರೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಬುಲ್ ರನ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಆ ರೀತಿಯ ಪರ್ಫಾರ್ಮೆನ್ಸ್ ಕೂಡ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ 2020 ಇಂದ 2021 ವರೆಗೂ ಬಂದಂತ ರ್ಯಾಲಿ. 2020 ಜೂನ್ ಜುಲೈ ಇಂದ 2021 ನವೆಂಬರ್ ವರೆಗೂ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಬಂತು ಮಾರ್ಕೆಟ್ ಅಲ್ಲಿ ಒಂದು ಬುಲ್ ರನ್. ಅನಂತರ ಸ್ವಲ್ಪ ಡಿಕ್ಲೈನ್ ಆದ್ರೂ ಕೂಡ ನಂತರ ಒಳ್ಳೆ ಕಮ್ ಬ್ಯಾಕ್ ಕೂಡ ಮಾಡ್ತು, ನಂತರ ಕೂಡ ಸ್ಟ್ರಾಂಗ್ ಇತ್ತು ಪರ್ಫಾರ್ಮೆನ್ಸ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಆ ಸನ್ನಿವೇಶಗಳು. ಏನು ರಿಟೇಲ್ ಇನ್ವೆಸ್ಟರ್ಸ್ ಗಳು ನಾವೇನ್ ಮಾಡ್ಬೇಕು, ನಮ್ಮ ಸ್ಟ್ರಾಟಜಿಸ್ ಏನಾಗಿರ್ಬೇಕು ಇವರುಗಳ ಮಧ್ಯೆ. ಯಾಕಂದ್ರೆ ಇವರು ದೊಡ್ಡ ತಿಮಿಂಗಿಲಗಳು, ಮುಂಚೆನೆ ಹೇಳಿದೆ ಬಿಗ್ ವೇಲ್ಸ್ ಅಂತ. ನಾವು ಸಣ್ಣ ಮೀನಿದ್ದಂಗೆ, ಬೇಕಾದ್ರೆ ನುಂಗಾಕೊಂಡ್ಬಿಡ್ತಾರೆ ನಮ್ಮನ್ನ. ಹಾಗಾಗಿ ನಾವು ನಮ್ಮ ಸ್ಟ್ರಾಟಜಿಸ್ ಏನ್ ಮಾಡ್ಬೇಕು, ಫೋಕಸ್ ಆನ್ ಟ್ರೆಂಡ್ಸ್ ನಾಟ್ ಡೈಲಿ ನಾಯ್ಸ್. ಮಾರ್ಕೆಟ್ ಅಲ್ಲಿ ಡೈಲಿ ವಾಲಟಿಲಿಟಿ ಇದ್ದೇ ಇರುತ್ತೆ, ಇವತ್ತು ಅಪ್ ಆದ್ರೆ ನಾಳೆ ಡೌನ್ ಆಗ್ಬೋದು. ಆದ್ರೆ ನಾವು ಟ್ರೆಂಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಮಾರ್ಕೆಟ್ ಅಲ್ಲಿ ಅಪ್ ಟ್ರೆಂಡ್ ಇದೆಯಾ, ಡೌನ್ ಟ್ರೆಂಡ್ ಇದೆಯಾ, ಡೌನ್ ಟ್ರೆಂಡ್ ಅಲ್ಲಿ ಏನ್ ಮಾಡಬೇಕು, ಬೈಯಿಂಗ್ ಅನ್ನ ಮಾಡದೆ ಕನ್ಸಾಲಿಡೇಟ್ ಆಗ್ಲಿಕ್ಕೆ ಬಿಡಬೇಕು. ಅಪ್ ಟ್ರೆಂಡ್ ಆಗ್ತಿದ್ಯಾ ಆಗ ತಗೊಳಕ್ಕೆ ಒಳ್ಳೆ ಸಮಯ, ಕನ್ಸಾಲಿಡೇಟ್ ಆದಾಗ ಒಳ್ಳೆ ಸಮಯ. ಡೈಲಿ ನಾಯ್ಸ್ ಗೆ ತಲೆ ಕೆಡಿಸ್ಕೊಳ್ಳದೆ ಓವರ್ ಆಲ್ ಮಾರ್ಕೆಟ್ ಟ್ರೆಂಡ್ ಏನಿದೆ, ನಾವು ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿದೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಲಾಂಗ್ ಟರ್ಮ್ ಅಲ್ಲಿ, ಅದನ್ನ ನೋಡ್ಬೇಕು. ಏನು ಅಡಾಪ್ಟ್ ದ DIA ಅಪ್ರೋಚ್. DIS ಏನ್ ಯೂಸ್ ಮಾಡ್ತಾರೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಫಾರ್ ಕನ್ಸಿಸ್ಟೆಂಟ್ ಲಾಂಗ್ ಟರ್ಮ್ ವೆಲ್ತ್ ಬಿಲ್ಡಿಂಗ್. ಇದನ್ನ ನಾವು ಕೂಡ ಅಪ್ಲೈ ಮಾಡ್ಕೊಳ್ಬೇಕು. ಅವಾಗ ಕಾಂಪೌಂಡಿಂಗ್ ಬೆನಿಫಿಟ್ ಕೂಡ ನಮಗೆ ಸಿಗುತ್ತೆ, ಜೊತೆಗೆ ರಿಸ್ಕ್ ಕಡಿಮೆ ಆಗುತ್ತೆ. ನಂತರ ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ಡೈನಾಮಿಕ್ಸ್. ಇಲ್ಲಿ FIS ಬರ್ತಿದ್ದಾರೆ ಅಂದ್ರೆ ಎಕ್ಸೈಟ್ಮೆಂಟ್ ಹಾಗೂ ವೋಲಟಿಲಿಟಿ ಇರುತ್ತೆ, ಅಟ್ ದ ಸೇಮ್ ಟೈಮ್ ಗ್ರೋತ್ ಅಪಾರ್ಚುನಿಟೀಸ್ ಕೂಡ ಇರುತ್ತೆ. ಆದ್ರೆ DIS ಏನ್ ಮಾಡ್ತಾರೆ, ಮಾರ್ಕೆಟ್ ಅಲ್ಲಿ ಸ್ಟೆಬಿಲಿಟಿ ಪ್ರೊವೈಡ್ ಮಾಡ್ತಾರೆ, ಕನ್ಸಿಸ್ಟೆಂಟ್ ಸಪೋರ್ಟ್ ಇರುತ್ತೆ ಕಂಟಿನ್ಯೂಸ್ಲಿ. ಮಾರ್ಕೆಟ್ ಡೈನಾಮಿಕ್ಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಸೆಟ್ ಅಲೋಕೇಶನ್ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡಬೇಕು. ಎಲ್ಲ ಒಂದೇ ಕಡೆ ಇನ್ವೆಸ್ಟ್ ಮಾಡೋದಾಗ್ಲಿ ಅಥವಾ ಒಂದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದಾಗ್ಲಿ ನಾಟ್ ರೈಟ್ ಸ್ಟ್ರಾಟಜಿ ಆಗುತ್ತೆ. ಹಾಗಾಗಿ ನಮ್ಮ ಅಸೆಟ್ ಅಲೋಕೇಶನ್ ಡಿಸಿಪ್ಲಿನ್ ಅನ್ನ
ನಾವು ಫಾಲೋ ಮಾಡಬೇಕಾಗುತ್ತೆ. ಏನೋ ಕೀ ಟೇಕ್ ಅವೇಸ್ಗೆ ಬಂದ್ರೆ FIS ಗ್ಲೋಬಲ್ ಪವರ್ ಹೌಸಸ್ ದೊಡ್ಡ ಮಟ್ಟದ ಗ್ಲೋಬಲ್ ಕರೆನ್ಸೀಸ್ ಇನ್ಫ್ಲೋ ಭಾರತಕ್ಕೆ ಬರುತ್ತೆ. ಅವರು ನಮ್ಮ ರುಪಿಯನ್ನ ಸ್ಟ್ರಾಂಗ್ ಮಾಡ್ತಾರೆ ಮಾರ್ಕೆಟ್ಗೆ ಬರ್ತಿದ್ದಾರೆ ಅಂದ್ರೆ. ಬಟ್ ಇಂಟರ್ನ್ಯಾಷನಲ್ ಫ್ಯಾಕ್ಟರ್ಸ್ ನ ಮೇಲೆ ವಾಲಟೈಲ್ ಕೂಡ ಇರುತ್ತೆ. ಏನೋ ಸ್ಟಡಿ ಫೌಂಡೇಶನ್ಸ್ DIS ಇಂದ ಕನ್ಸಿಸ್ಟೆಂಟ್ ಆಗಿ ಡೊಮೆಸ್ಟಿಕ್ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಇಂತಹ ಪರಿಸ್ಥಿತಿ ಬಂದ್ರು ಅವ್ರು ಇಲ್ಲೇ ಇರ್ತಾರೆ, ಆಚೆ ಹೋಗಕ್ಕಾಗಲ್ಲ, ಹೋಗೋದಿಲ್ಲ. ಇನ್ನು ಇದೇ ಮಾರ್ಕೆಟ್ ನ ಬ್ಯಾಲೆನ್ಸ್ಗೂ ಕೂಡ ಕಾರಣ ಆಗುತ್ತೆ. ಟಗ್ ಆಫ್ ವಾರ್ ಏನಿದೆ FIS DIS ನಡುವೆ, ಇಬ್ಬರು ಕಡೆಯಿಂದ ಬೈಯಿಂಗ್ ಬಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಇನ್ ಕೇಸ್ ಇಬ್ರು ಕಡೆಯಿಂದ ಸೆಲ್ಲಿಂಗ್ ಬಂದ್ರೆ ಡೌನ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಇಬ್ರು ಸೆಲ್ಲಿಂಗ್ ತುಂಬಾ ರೇರ್ ಅಂತಾನೆ ಹೇಳ್ಬೋದು. ಯಾವತ್ತೋ ಒಂದಿನ 2 ದಿನ ಮಾಡ್ಬೋದೇನೋ, ಆದ್ರೆ ಡೈಲಿ ಇರೋದಿಲ್ಲ. ಹಂಗೆ ಓವರ್ ಆಲ್ ಸೆಂಟಿಮೆಂಟ್ ಅನ್ನ ತಗೊಂಡ್ರೆ ಅಥವಾ ಮಂತ್ಲಿ ನಂಬರ್ಸ್ ಅನ್ನ ತಗೊಂಡ್ರೆ ಇಬ್ರು ಸೆಲ್ ಮಾಡಿದ ಉದಾಹರಣೆಗಳು ತುಂಬಾ ಕಡಿಮೆ. ರಿಟೇಲ್ ಇನ್ವೆಸ್ಟರ್ಸ್ ಗೆ ವಿನ್ನಿಂಗ್ ಸ್ಟ್ರಾಟಜಿ ಏನಪ್ಪಾ ಅಂತಂದ್ರೆ ಸಕ್ಸಸ್ಫುಲ್ DIS ಏನ್ ಸ್ಟ್ರಾಟಜಿಗಳನ್ನ ಮಾಡ್ತಾರೆ ಅಂತವನ್ನ ತಿಳ್ಕೊಂಡು ನಾವು ಕೂಡ ನಮ್ಮ ಜರ್ನಿಯಲ್ಲೂ ಕೂಡ ಅಡಾಪ್ಟ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿದ್ರೆ ಬಹುಶಃ ಒಂದಷ್ಟು ಲಾಭ ಕೂಡ ಆಗ್ಬೋದು. ಜೊತೆಗೆ ಪೇಷನ್ಸ್ ಇರಬೇಕು, ಪ್ರಾಪರ್ ಅಸೆಟ್ ಅಲೋಕೇಶನ್ ಮಾಡಬೇಕು, ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಟಾರ್ಗೆಟ್ ಇಟ್ಕೊಳ್ಬೇಕು, ಶಾರ್ಟ್ ಟರ್ಮ್ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಗೆ ತಲೆ ಕೆಡಿಸ್ಕೊಳ್ಳದೆ. ಇದನ್ನ ಮಾಡೋ ಮೂಲಕ ಖಂಡಿತ ನಾವು ಸಕ್ಸಸ್ ಆಗ್ಬೋದು ಮಾರ್ಕೆಟ್ ಅಲ್ಲಿ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ನಮ್ಮ SMK ಗೆಳೆಯರ ಬಳಗ ಚಾನಲ್ ನ ವಿಡಿಯೋನ ಮಿಸ್ ಮಾಡದೆ ನೋಡಿದ್ದೀರಿ ಅಂದ್ಕೊಳ್ತೀನಿ. ಹಾಗೆ ಚಾನಲ್ ನ ಫಾಲೋ ಮಾಡಿ. ಇನ್ನೂ ಒಂದಷ್ಟು ಹೊಸ ವಿಚಾರಗಳನ್ನ ನಿಮ್ಮ ಮುಂದೆ ತರ್ತಾ ಇದೀವಿ. ಸದ್ಯಕ್ಕಂತೂ ಜಸ್ಟ್ ನನ್ನ ಬಗ್ಗೆ ನೀವು ಕೇಳ್ತಿದ್ದಂತ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಅಷ್ಟೇ. ಇನ್ನು ಬೇರೆ ಬೇರೆ ಉಪಯೋಗಕ್ಕೆ ಬರುವಂತ ವಿಷಯಗಳನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಈ ಮೂಲಕ. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.